ವಿದ್ಯಾರ್ಥಿಗಳು ನಿರಂತರವಾಗಿ ಓದಬೇಕು. ಶಂಕರ ದೇವನೂರು. ನಮಸ್ಕಾರ ವೀಕ್ಷಕರೇ, ನಂಜನಗೂಡು ತಾಲೂಕಿನ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಪ್ರೇರಣಾದಾಯಕ ಉಪನ್ಯಾಸ ಮಾಲಿಕಾ ಕಾರ್ಯಕ್ರಮವನ್ನು ಶಂಕರ ದೇವನೂರವರು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿ ಜೀವನ ತಪಸ್ಸು ಇದ್ದಂತೆ, ಹಾಗಾಗಿ ವಿದ್ಯಾರ್ಥಿಗಳು ನಿರಂತರವಾಗಿ ಓದಬೇಕು ಎಂದು ನಾಡಿನ ಹಿರಿಯ ಸಾಹಿತಿ ದೇವನೂರು ಮಹದೇವು ಅವರ ಸಹೋದರ ಶಂಕರ ದೇವನೂರು ತಿಳಿಸಿದರು. ವಿದ್ಯಾರ್ಥಿಗಳು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣ ಹಂತದಲ್ಲಿ ಶ್ರಮಪಟ್ಟು ಓದಿಬಿಟ್ಟರೆ ಜೀವನ ಪೂರ್ತಿ ನೆಮ್ಮದಿಯಾಗಿರಬಹುದು. ಒಂದೊಂದು ವಚನ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ. ಅದಕ್ಕಾಗಿ ವಚನಗಳನ್ನು ಓದಬೇಕು. ವಿದ್ಯಾ ಅಭ್ಯಾಸ ಕೈವಶ, ಅಭಿವೃದ್ಧಿ ಸರ್ವರ ವಶ. ವಿದ್ಯೆಯನ್ನು ವಶಪಡಿಸಿಕೊಳ್ಳಬೇಕಾದರೆ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು, ನಿರಂತರ ಓದಬೇಕು ಎಂದರು. ಜನರು ಇದ್ದ ಮಾತ್ರಕ್ಕೆ ದೇವನೂರು ಅಲ್ಲ, ದೇವನು ಇದ್ದ ಮಾತ್ರಕ್ಕೆ ದೇವನೂರು. ಇದು ದಾಸೋಹ ಸಂಸ್ಕೃತಿಗೆ ಹೆಸರುವಾಸಿಯಾಗಿದ್ದು 200 ವರ್ಷದ ಹಿಂದೆ ಆರಂಭವಾದ ಬೆಂಕಿ ಇನ್ನೂ ಆರಿಲ್ಲ. ಇಂತಹ ಪವಿತ್ರ ನೆಲದಲ್ಲಿ ಜ್ಞಾನಕ್ಕೆ ದಾಸರಾಗಬೇಕು. ಆ ಮೂಲಕ ದೇವನೂರು ಮಕ್ಕಳು ಮುತ್ತುಗಳಾಗಬೇಕೆಂಬುದು ನಮ್ಮ ಆಶಯವಾಗಿದ್ದು, ನಾವು ಕಲಿತಿರುವ ವಿದ್ಯೆಯನ್ನು ಇತರಿಗೆ ಧಾರೆ ಎರೆಯಬೇಕು ಎಂದು ತಿಳಿಸಿ, ಹಾಗಾಗಿ ಪ್ರೇರಣಾದಾಯಕ ಉಪನ್ಯಾಸ ಮಾಲಿಕಾ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಎಂಪಿ ನಾಗಮ್ಮ ಮಾತನಾಡಿ, ವಿದ್ಯಾರ್ಥಿಗಳು ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ಜ್ಞಾನಿಗಳು, ಇಲ್ಲದಿದ್ದರೆ ಅಜ್ಞಾನಿಯಾಗಬೇಕಾಗುತ್ತದೆ. ನಾವು ಓದುವ ಸಂದರ್ಭದಲ್ಲಿ ಪುಸ್ತಕವೇ ಮೊಬೈಲ್ ಆಗಿತ್ತು ಎಂದರು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ಕಬಿನಿ ಡ್ಯಾಂ ಸುಭಾಷ್, ಕಬಿನಿ ಪವರ್ ಕಾರ್ಪೊರೇಷನ್ ವ್ಯವಸ್ಥಾಪಕ ವಿ ಸೆಂದಿಲ್ ಕುಮಾರ್, ಪ್ರೊ ಡಿಎಸ್ ಗುರು, ಪ್ರೊ ಡಿಎಸ್ ಸದಾಶಿವಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಎಸ್ ಅವಿನಾಶ್, ಕಾಲೇಜು ಪ್ರಾಂಶುಪಾಲ ಚೆನ್ನಬಸಪ್ಪ, ಡಾಕ್ಟರ್ ಉಮೇಶ್ ಬೇವಿನಹಳ್ಳಿ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಿಪಿ ಮಹದೇವಸ್ವಾಮಿ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಎನ್ ಗುರುಸ್ವಾಮಿ, ಮುಖ್ಯ ಶಿಕ್ಷಕರಾದ ಪೂರ್ಣಿಮಾ ನಾಯಕ್ ಇತರರು ಹಾಜರಿದ್ದರು. ವರದಿ ಗೂಲಿಪುರ, ಮಣಿಕಂಠ ನಾಯಕ್, ಚಾಮರಾಜನಗರ. ಸಮವಾಗಿ ಕೊಟ್ಟಿರುವ ಸಂಪತ್ತು ಯಾವುದಿದ್ರೆ ಕಾಮ ಅದನ್ನು ನೀವು ದುರುಪಯೋಗ ಮಾಡ್ಕೊಳ್ತೀರಿ. ಅದಕ್ಕೆ ನಮ್ಮ ಶಿವಪ್ಪ ಅವರು ಹೇಳ್ತಾರೆ, ವಾರದಲ್ಲಿ ಅಲ್ಲ, ಆರ್ಟ್ಸಲ್ಲಿ ನೀವು ಸಾಧನೆಯನ್ನು ಮಾಡಿ. ಒಂದು ಹುಡುಗಿ ಸಹನಾ ಅಂತ, ಅದು SD ಕೋಟೆಯ ಬೀಚನಹಳ್ಳಿ ಗ್ರಾಮದ ಒಂದು ಕಾಲೇಜಿನಲ್ಲಿ, ಬಿದರಳ್ಳಿ ಅವರ ಊರು. ಅಪ್ಪ ಅನಕ್ಷರಸ್ಥ ಕೂಲಿ, ತಾಯಿ ಏನೂ ಇಲ್ಲ. ಇಬ್ರು ಅಕ್ಕನನ್ನು ಮದುವೆ ಮಾಡಿಬಿಡ್ತಾರೆ. ಯಾಕೆ ಮದುವೆ ಮಾಡ್ತಾರೆ? SSLC ಫೇಲ್ ಆಗಿ. ಇನ್ನೂ ಒಂದಿದೆ ಗಾದೆ, ಪಾಸ್ ಆದ್ರೆ ಕಾಲೇಜು, ಫೇಲ್ ಆದ್ರೆ ಮ್ಯಾರೇಜು. ಇಷ್ಟೇ ಅಲ್ವಾ? ಆಯ್ತು, ನಿನ್ನ ಕೈಗೆ ಸೇರಿರೋದು. ಪಾಸ್ ಆದ್ರೆ ಹೇಳಿ, ಪಾಸ್ ಆದ್ರೆ ಫೇಲ್ ಆದ್ರೆ ಆಯ್ಕೆ ನಿಮ್ದೆ. ಏನಂತೀರಿ? ಕಾಲೇಜು, ಮ್ಯಾರೇಜು? ವೆರಿ ಗುಡ್. ಅಕ್ಕನ ಮದುವೆ ಮಾಡಿಬಿಟ್ಟು ಹೆಣ್ಣಿಗೆ ಛಲ ಬಂತು. ಅವ್ರ ತಂದೆ ಹೆಸರು ಬಸವರಾಜ ನಾಯಕ್ ಅಂತ, ತಾಯಿ ಹೆಸರು ಲಕ್ಷ್ಮಿ. ಬಿದರಲ್ಲಿ 200 ಮನೆ ಇರ್ಬೋದು, ಕನಸಿಂದರ್ಕೊಂಡ್ಬರೋದು 200 ಮನೆ. ನಮ್ಮೂರಿಗೆ ಚಿಕ್ಕೂರು ಒಂದು ಕಾಲೇಜ್ ಇದೆ, ಆ ಕಾಲೇಜಿನ ಲೆಕ್ಚರ್ಸ್ ಶಿಷ್ಯೆ. ಆ ಹುಡುಗಿ ಚಾಲೆಂಜ್ ತಗೊಂಡ್ಲು. ಅಕ್ಕನಂತ ನಾನು ಆಗ್ಬಾರ್ದು, ಓದುವುದರಲ್ಲಿ ನಾವು ಚಾಲೆಂಜ್ ತೋರಿಸ್ತೀವಿ ಅಂತ ಹೇಳಿ ಅವರು ಸೆಕೆಂಡ್ PUCಯಲ್ಲಿ 3 ವರ್ಷಗಳ ಹಿಂದೆ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ರು ಜಿಂದೀರ್ ಕುಮಾರ್. HESP ಆರ್ಟ್ಸಲ್ಲಿ ಹಿಸ್ಟ್ರಿ 100ಕ್ಕೆ 100, ಎಕನಾಮಿಕ್ಸ್ 100ಕ್ಕೆ 100 ಕಲಿಬೇಕು. ಕಣ್ಣಿಗೆ ರೀತಿಯಲ್ಲಿ ಎಲ್ಲವನ್ನೂ ನೋಡೋದಲ್ಲ, ನಿಮ್ಮ ಪಠ್ಯವನ್ನು ನೋಡಬೇಕಾಗಿದೆ. ಕಿವಿ ತೆರೆದರೆ ಸಾಲದು, ಕೇಳುವುದನ್ನು ಕೂಡ ಕಲಿಬೇಕು. ಯಾಕೆಂದ್ರೆ ಬುದ್ಧ ಒಂದು ಮಾತನ್ನು ಹೇಳ್ತಾನೆ, ಶ್ರವಣೇನ ಬುದ್ಧಿ ಲಭ್ಯತೆ ಅಂತ. ಒನ್ ಲಿಸನ್ ಈ ಆಲಿಸುವುದನ್ನು ನೀವು ಕಲಿಬೇಕು.
ನೋಡಿ ಎಷ್ಟು ನಿಶಬ್ದವಾಗಿ ಆಲಿಸ್ತಾ ಇದ್ದೀರಿ. ನನ್ನ ಆಲಿಸುವಿಕೆ ನಿಮ್ಮ ಕಿವಿಗಳಿಗೆ ಹೋಗೋದಿಲ್ಲ, ನಿಮ್ಮ ಹೃದಯಕ್ಕೆ ಮುಟ್ಟಬೇಕಾಗಿದೆ, ಹೃದಯ ಅರಳಬೇಕಾಗಿದೆ. ಅದಕ್ಕಾಗಿ ಮೌನವಾಗಿ ಆಲಿಸಬೇಕಾಗಿದೆ. ಇದು ಗ್ರಾಮೀಣ ಮಕ್ಕಳಿಂದ ಮಾತ್ರ ಸಾಧ್ಯ. ನಗರದ ನಾನು ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೆ, ಎಷ್ಟು ನೋವಿದೆ ಅಲ್ವಾ? ನಿಮಗೆ ನೋವಿದೆ, ಸಂಕಟಗಳಿದೆ, ದುಃಖ ಇದೆ, ಹೌದಲ್ವಾ? 2 ಸೈಕಲ್ಗಳನ್ನ 2 ಬೈಕ್ಗಳನ್ನ ನಿಮ್ಗೆ ಕೊಡ್ತೇನೆ. ಒಂದಕ್ಕೆ ಬ್ರೇಕ್ ಇಲ್ಲ, ಒಂದಕ್ಕೆ ಬ್ರೇಕ್ ಇದೆ. ನೀವು ದೊಡ್ಡಕವಲೊಂದಿಗೆ ಹೋಗ್ಬೇಕು. ಯಾವುದನ್ನ ಆಯ್ಕೆ ಮಾಡ್ಕೋತೀರಿ? ಯಾಕೆ ಬ್ರೇಕ್ ಇರೋದನ್ನ ಆಯ್ಕೆ ಮಾಡ್ಕೋತೀರಿ? ಬ್ರೇಕ್ ಇಲ್ದಿರೋದನ್ನ ಮುಟ್ಟಲ್ಲ ನೀವು. ಯಾಕೆ ಹೇಳಿ? ಯಾಕೆ ಬ್ರೇಕ್ ಇರೋದನ್ನ ಆಯ್ಕೆ ಮಾಡ್ಕೋತೀರಿ? ನಮ್ಮ ಪರಂಪರೆಯ ಅರಿವಿನ ಸಂಕೇತ, ಹಾಗೇನೆ ಜ್ಞಾನದ ಜಾಗೃತಿ ಪ್ರಜ್ಞೆಯ ಪ್ರತೀಕ ಕೂಡ. ಇದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಈ ಜ್ಯೋತಿಯಲ್ಲಿ ನಮ್ಮ ಕಾಡಿದೆ, ನಮ್ಮ ನಾಡಿದೆ, ನಮ್ಮ ಸಂಸ್ಕೃತಿ ಇದೆ, ನಮ್ಮ ಪರಂಪರೆ ಇದೆ. ಇದನ್ನ ನಾವೆಲ್ಲ ಮಕ್ಕಳು ಕಾಪಿಟ್ಕೊಳ್ಬೇಕಾಗಿದೆ. ಮಕ್ಕಳೇ, ನೀವೆಲ್ಲ ಇಲ್ಲಿ ಸಮಾಗಮವಾಗಿದ್ದೀರಿ. ಯಾವ್ಯಾವುದೋ ಊರಿನಿಂದನೂ ಬಂದಿರಬಹುದು. ಅಪ್ಪ ಅಮ್ಮ ಎಲ್ಲೋ ಕೆಲಸ ಮಾಡ್ತಾ ಇರಬಹುದು. ನೀವು ಅವರಿಗೆ ಕನಸುಗಳನ್ನು ಬಿತ್ತಿ ಕನಸುಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದೀರಿ, ಹೌದಲ್ವಾ? ನಾನು ಡಾಕ್ಟರ್ ಆಗಬೇಕು, ನಾನು ದೊಡ್ಡ ಆಫೀಸರ್ ಆಗಬೇಕು, ಶಿವಕುಮಾರ್ ಅವ್ರ ಥರ ತಹಸೀಲ್ದಾರ್ ಆಗಬೇಕು, ಸೆಂಥಿಲ್ ಕುಮಾರ್ ಅವ್ರ ಥರ ನಾನು ದೊಡ್ಡ ಅಧಿಕಾರಿ ಆಗಬೇಕು. ಅನೇಕ ಕನಸುಗಳು ನಿಮ್ಮಲ್ಲಿದೆ. ಅಲ್ಲಿ ಕನಸುಗಳನ್ನ ಬಿತ್ತುವ ನಿಮಗೆ ಕಟ್ಟು ಕಳಿಸಿದ್ದಾರೆ. ಅವರು ನೋವನ್ನು ಪಡ್ತಾ ಇದ್ದಾರೆ. ಬೇರಿನ ನೋವೇ ಹೂವಿನ ನಗೆ ಎನ್ನುವುದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಬೇರಿನ ನೋವೇ ಹೂವಿನ ನಗೆ. ಕನಸುಗಳನ್ನ ಕಟ್ಟಿಕೊಂಡಿದ್ದೀರಿ. ಕೇವಲ ಕನಸುಗಳನ್ನ ಕಟ್ಟಿಕೊಂಡ್ರೆ ಸಾಲದು, ಅವನ್ನ ನೆನಸಾಗಿಸ್ಬೇಕು, ಹೌದಲ್ವಾ? ಶಿವಪ್ಪ ಅಂತ ಕವಿಯವರು ಒಂದು ಕಡೆ ಹೇಳ್ತಾರೆ, ಒಂದು ತತ್ವದಲ್ಲಿ. ನಾನು ವಚನ ತತ್ವದ ಮುಖಾಂತರ ನಿಮಗೆ ಮನೋವಿಕಾಸವನ್ನು ಮಾಡಿಕೊಡ್ತಾ ಇದ್ದೀನಿ. ಕಂಡ ಕನಸುಗಳೆಲ್ಲ ನೆನಸಾಗಿಸುವುದೊಳಿತು, ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ, ಚಂದ ಚಿತ್ರದ ಸೇಬು ಹೊಟ್ಟೆ ತುಂಬುವುದೇನೋ ಬೆಳೆ ಸಸಿಯ ಪಡೆತೆನೆಯ ಮುದ್ದು ರಾಮ. ಏನು ಕವಿತೆ! ಕಂಡ ಕನಸುಗಳೆಲ್ಲ ನೆನಸಾಗಿಸುವುದು ಒಳಿತು. ನೀವೇನು ಕನಸು ಕಂಡಿದ್ದೀರಿ, ಆ ಕನಸು ನನಸಾಗ್ಬೇಕು. ಕನಸಾಗಬಾರ್ದು, ಕನಸು ನನಸಾಗ್ಬೇಕು. ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ. ಏನು ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಿ ಅದು ಸಾಕಾರವಾಗಬೇಕು. ನಮ್ಮ ಕಡೆ ಒಬ್ಬ ನನ್ನ ಗೆಳೆಯ ಮನೆ ಕಟ್ತಾ ಇದ್ದೀನಿ ಅಂತ ಪ್ಲಾನ್ ತೋರಿಸೋದು. ನಾನು ಅವ್ನಿಗೆ ಹೇಳಿದೆ, ಗೃಹ ಪ್ರವೇಶ ಕರೆಯಪ್ಪ, ಹೌದಲ್ವಾ? ಸಾಕಾರವಾಗಬೇಕು ನಿಮ್ಮ ಕನಸು. ಸದಸ್ಯರು, ಗ್ರಾಮಸ್ಥರು ಹಾಗೂ ಉಪನ್ಯಾಸಕ ಮಿತ್ರರು, ಬೋಧಕೇತರ ಮಿತ್ರರು ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ದಿನ ನಾನಿಲ್ಲಿ ಬಂದಿರುವಂಥದ್ದು ಜಿಲ್ಲಾ ಉಪನಿರ್ದೇಶಕಿಯಾಗಿ ಅನ್ನೋದು ನಿಜ ಇರ್ಬೋದು. ಆದರೆ ನನ್ನ ಅಂತರಾಳದಿಂದ ನಾನು ಹೇಳೋದಾದ್ರೆ, ಶಂಕರ್ ಸರ್ಗೆ ಒಬ್ಬಳು ವಿದ್ಯಾರ್ಥಿನಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ. ಯಾಕೆಂದ್ರೆ ಶಂಕರ್, ನಾನು ಕೂಡ ಮಹೇಶ್ ಸರ್ ಹೇಳಿದ್ರು, ನಂತರನೇ ನಾನು ಸಹ ಚಾಮರಾಜನಗರ ಜಿಲ್ಲೆಯ ಹರವೆ ಎನ್ನುವಂಥ ಗ್ರಾಮದಲ್ಲಿ ಇದೇ ರೀತಿ PUCಯನ್ನ ಅಧ್ಯಯನ ಮಾಡಿದೆ. ಅವಾಗ ನನಗೆ ಪ್ರಾಂಶುಪಾಲರಾಗಿದ್ದವರು ಸಹ ಇದೇ ಊರಿನ DN ಮಹದೇವಮೂರ್ತಿ ಅಂತ ಹೇಳಿ ಪ್ರಾಂಶುಪಾಲರು. ಅವರ ಆ ಕನ್ನಡ ಪಾಠ ಮಾಡ್ತಾ ಇದ್ದಂತ ರೀತಿ, ಆ ವೈಖರಿ ಈಗಲೂ ಸಹ ನನಗೆ ಅವಿಸ್ಮರಣೀಯ. ಅವ್ರು ಮಾಡ್ತಾ ಇದ್ದಂತ ಒಂದೊಂದು ಪದ್ಯಗಳು ಸಹ ನನಗೆ ನೆನಪಲ್ಲಿ ಉಳಿಯುವಂಥದ್ದಾಗಿದೆ. ಅದನ್ನ ಮೊನ್ನೆ ಕನ್ನಡ ಫೋರಮ್ಮಲ್ಲೂ ಸಹ ನಾನು ಅದನ್ನ ಒಂದೆರಡು ನೆನೆಸ್ಕೊಂಡೆ. ಈ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ ಸಾವಿರ, ಹೊನ್ನು ಕಟ್ಟುವರು ಉಡಿಯೊಳಗೆ ಅನ್ನೋ ಪದ್ಯನ ನಮ್ಮ DN ಮಹದೇವಮೂರ್ತಿ ಸರ್ ಎಷ್ಟು ರಾಗವಾಗಿ ನಮ್ಗೆ ಹೇಳಿದ್ರು ಅಂದ್ರೆ, ನಾನು 87ನಲ್ಲಿ PUC ಮಾಡಿರೋದು ಮಕ್ಕಳೇ. ಈಗಲೂ ಸಹ ನನ್ನ ಮನಸ್ಸಿಂದ ಅದು ಹೋಗಿಲ್ಲ. ಅಷ್ಟು ಅದ್ಭುತವಾಗಿ ಅವರು ನಮಗೆ ಪಾಠವನ್ನ ಮಾಡ್ತಿದ್ರು. ಅದಕ್ಕೆ ಹೇಳೋದು, ಸರ್ ಹೇಳಿದ್ರಲ್ಲ, ಕಿವಿಗಳನ್ನ ತೆರೆದರೆ ಸಾಲೋದು, ಅದು
ಅವರು ಹೇಳುವಂತ ವಾಕ್ಯ ನಿಮ್ಮ ಅಂತರಾತ್ಮಕ್ಕೆ, ಹೃದಯಕ್ಕೆ ಹೋಗ್ಬೇಕು ಅಂತ. ಆ ತರ ಹೃದಯಕ್ಕೆ ನಾವು ತಗೊಂಡಿರೋದ್ರಿಂದ ಇದೇ ರೀತಿ ಗ್ರಾಮದಲ್ಲಿ ಓದಿದರೂ ಸಹ ಮುಕ್ಕಡಹಳ್ಳಿ ಅಂತ ಹೇಳಿ ನನ್ನ ಊರು, ಹರವೆ ಪಕ್ಕದಲ್ಲಿ ಮುಕ್ಕಡಹಳ್ಳಿ ಅಂತ ಹೇಳಿ, ಮುಕ್ಕಡಹಳ್ಳಿಯಲ್ಲಿ ಪ್ರಪ್ರಥಮವಾಗಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಮಹಿಳೆ ನಾನು ಅನ್ನುವಂಥ ಹೆಮ್ಮೆ ಇದೆ ನನಗೆ. ಇದು ನಾನು ನನ್ನನ್ನು ಹೊಗಳಿಕೊಳ್ಳುವಂಥದ್ದಲ್ಲ ಮಕ್ಕಳೇ, ಸಾಧ್ಯ, ಎಲ್ಲವೂ ಸಾಧ್ಯ. ಏನು ನಮ್ಮ ಒಂದು ಯಶಸ್ಸು ಅಂತ ಹೇಳ್ತೀವಿ, ಆ ಯಶಸ್ಸು ನಾವು ತುಂಬಾ ಆಸಕ್ತಿಯಿಂದ ನಾವು ಅದ್ರ ಹತ್ರ ಹೋಗ್ತಾ ಇದ್ರೆ ಅದು ನಮಗೆ ಸುಲಭವಾಗಿ ಸಿಗುತ್ತೆ. ನಾವು ಸೋಮಾರಿತನದಿಂದ, ಅದರ ಬಗ್ಗೆ ನಿರ್ಲಕ್ಷ್ಯತನದಿಂದ ಯಶಸ್ಸನ್ನ ಪಡ್ಕೊಳಕ್ ಹೋದ್ರೆ ಅದು ನಮಗೆ ಕಠಿಣ ಆಗ್ತದೆ ಮಕ್ಕಳೇ. ನಾನಿವತ್ತು ನಿಜವಾಗ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಪೋಕ್ಸೋ ಬಗ್ಗೆ ಇವತ್ತು ಮಹಾರಾಣೀಸ್ ಕಾಲೇಜಲ್ಲಿ ಫಂಕ್ಷನ್ ನಡೀತಾ ಇದೆ. ನನ್ನನ್ನೇ ಸಹ ಉದ್ಘಾಟನೆ ಹಾಕೊಂಡಿದ್ರು. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.